ಹೃದಯಾಘಾತಕ್ಕೆ ಕರ್ತವ್ಯ ನಿರತ ನರ್ಸ್ ಬಲಿ. ಈಗ ಹೋದ ತಿಂಗಳಲ್ಲಿ ಅವಳು ಐ ಡೊನೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಅದೇನೋ ಮಾಡಿಸಿದ್ಲು, ಫಾರ್ಮಾಲಿಟೀಸ್ ಏನಿತ್ತು ಅವಳು ಮಾಡಿದ್ಲು. ಸೊ ಅವಳು ಈ ಥರ ಆಗುತ್ತೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕುಟುಂಬಸ್ಥರು. ಈ ಒಂದು ತಿಂಗಳಲ್ಲಿ ಮಾಡಿಸಿದ್ರೆ ಒಂದು ತಿಂಗಳಲ್ಲೇ ಅವಳು ಡೆತ್ ಆಗ್ತಾಳೆ ಅನ್ನೋ ಕೂಡ ಯಾರಿಗೂ ಅದನ್ನ ಎಕ್ಸ್ಪೆಕ್ಟೇಷನ್ ಕೂಡ ಮಾಡೋಕ್ಕಾಗ್ತೆ. ಸೊ ಇವತ್ತು ಕೂಡ ಅವಳು ಕಣ್ಣು ದಾನ ಮಾಡಿ ಅವಳು ದೊಡ್ಡ ಮನುಷ್ಯ ಆಗೋಗ್ಬಿಟ್ಲು. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗುತ್ತಿರೋರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರಲ್ಲಿ ಭೀತಿ ಹುಟ್ಟಿಸ್ತಾ ಇದೆ. ಇದೀಗ ತುಮಕೂರಿನಲ್ಲೂ ಹೃದಯಾಘಾತಕ್ಕೆ ನರ್ಸ್ ಒಬ್ಬರು ಸಾವನ್ನಪ್ಪಿದ್ದು ಕುಟುಂಬಸ್ಥರ ಹಾಗೂ ಸಹೋದ್ಯೋಗಿಗಳ ಆಕ್ರಂದನ ಮುಗಿಲು ಮುಟ್ಟಿತ್ತು. ಇತ್ತ ನರ್ಸ್ ಕುಟುಂಬಸ್ಥರು ಸಾವಿನ ನೋವಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ನರ್ಸ್ ಒಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 35 ವರ್ಷದ ಲತಾ ಎಂಬುವವರು ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆಯೇ ಸಾವನ್ನಪ್ಪಿದ್ದಾರೆ. ತುಮಕೂರು ತಾಲೂಕಿನ ಹಿರೇಹಳ್ಳಿ ಗ್ರಾಮದವರಾದ ಲತಾ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಡೆಪ್ಯುಟೇಷನ್ ಮೇಲೆ ಕೆಲಸವನ್ನ ಮಾಡ್ತಾ ಇದ್ದು ನಿನ್ನೆ ನೈಟ್ ಶಿಫ್ಟ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ರಾತ್ರಿ 10 ಗಂಟೆ ಸುಮಾರಿಗೆ ಊಟ ಮಾಡುವ ವೇಳೆ ಇದ್ದಕ್ಕಿದ್ದ ಹಾಗೆ ಲತಾ ಅಸ್ವಸ್ಥರಾಗಿದ್ದು ಕೂಡಲೇ ಟೆಸ್ಟ್ ಮಾಡಲಾಗಿದ್ದು ಬಿಪಿ ಲೋ ಇರೋದು ಗೊತ್ತಾಗಿದೆ. ಕೂಡಲೇ ನರ್ಸನ್ನ ಐಸಿಯುಗೆ ಕರೆದೊಯ್ಯಲು ಮುಂದಾದ್ರು. ಆದರೆ ಅಷ್ಟರಲ್ಲಿ ಲತಾ ಅವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ನರ್ಸ್ಗೆ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗ್ತಿದ್ದು ಮರಣೋತ್ತರ ಪರೀಕ್ಷೆ ಬಳಿಕ ಸಾವಿಗೆ ನಿಖರ ಕಾರಣ ತಿಳಿದು ಬರಲಿದೆ. ಇನ್ನು ಲತಾಗೆ 2 ಮಕ್ಕಳಿದ್ದು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. 2018ರಲ್ಲಿ ಹುಡುಗೆರೆಗೆ ಹೋದೋ, ಹುಡುಗೆರೆ PSCನಲ್ಲಿ ವರ್ಕ್ ಮಾಡ್ತಾಯಿದ್ದೋ, ನಮ್ಮ ಜೊತೆಯಲ್ಲೇ ಅವ್ರು ವರ್ಕ್ ಮಾಡ್ತಾಯಿದ್ರು. ತುಂಬ ಗುಡ್ ವರ್ಕರು, ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಅವ್ರದ್ದು ಮದುವೆ ಆಗಿತ್ತು ನಾನು ಹೋಗೋಷ್ಟೊತ್ತಿಗೆ. ಅವ್ರಿಗೆ 2 ಹೆಣ್ಮಕ್ಳಿದ್ದಾರೆ. ಗಂಡ ಒಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಯಾವ ಕಂಪ್ನಿ ಅಂತ ಗೊತ್ತಿಲ್ಲ, ಒಟ್ಟಿನಾಗ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮನೆ ಕಡೆನೂ ತುಂಬ ಚೆನ್ನಾಗಿದ್ದಾರೆ, ಪ್ರಾಬ್ಲಮ್ ಏನಿಲ್ಲ, ಅವ್ರಿಗೆ ಆರಾಮಾಗಿದ್ದರು. ಈಗ ಮೊನ್ನೆ 2 ಇಯರ್ಸ್ ಆಯಿತು ಇಲ್ಲಿಗೆ GNM ಟ್ರೈನಿಂಗ್ ಬಂದರು. ಟ್ರೈನಿಂಗಲ್ಲೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಅದೇ ಲೋ ಬಿ ಪಿ ಇತ್ತು ಅಂತ ಹೇಳ್ತಾಯಿದ್ರು. ಲೋ ಬಿ ಪಿಯಿಂದ ಪ್ರಾಬ್ಲಮ್ ಆಗಿರಬಹುದು ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ, ಬೇರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ಮನೆಗೆ ಓಡಾಡ್ತಾಯಿದ್ರು, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು. ಬೆಳಗ್ಗೆ ಬರೋರು, ಸಂಜೆ ಹೋಗೋರು, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ಮನೆಯಿಂದನೇ. ಹಿರೇಹಳ್ಳಿ ಅವ್ರದ್ದು, ಹಿರೇಹಳ್ಳಿಯಿಂದ ಬರೋರು ಹೋಗೋರು. ನೈಟ್ ಡ್ಯೂಟಿ ಇತ್ತು ಅವ್ರದ್ದು. ನೈಟ್ ಡ್ಯೂಟಿನಲ್ಲಿ ಬಂದಿದ್ದಾರೆ. ಬಂದು ಏನೋ ಊಟ ಮಾಡ್ತಾಯಿದ್ರಂತೆ, 10:30 ಏನೋ ಊಟ ಮಾಡಿ 1-2 ತುತ್ತು ಊಟ ಮಾಡಿದ್ದಾರೆ. ಊಟ ಮಾಡಿದ ತಕ್ಷಣನೇ ವಾಮಿಟ್ ಆದಂಗೆ ಆಯ್ತಂತೆ. ಆವಾಗಲೇ ಬಿಪಿನೂ ಚೆಕ್ ಮಾಡಿಸ್ಕೊಂಡಿದ್ದಾರೆ. BP ನಾರ್ಮಲ್, ಲೋ ಬಿ ಪಿ ಇತ್ತಂತೆ. ಲೋ ಬಿ ಪಿ ಇದ್ದಿದ್ದು ನೋಡ್ಬಿಟ್ಟು ಅವಾಗಲೇ ಕರ್ಕೊಂಡೋಗಿ ಇದು ಮಾಡಿದ್ದಾರೆ ಸರ್. ICUಗೆ ಸಡನ್ನಾಗೆ ಕರ್ಕೊಂಡೋಗ್ಯಾರೆ. ಹೋಗೋಷ್ಟೊತ್ತಿಗೆ ಡೆತ್ ಆಗ್ಯಾರೆ. ಅವಳು ICU ಡ್ಯೂಟಿನಲ್ಲೇ ಮಾಡ್ತಿದ್ದಿದ್ದು. ICUನಲ್ಲೇ ಇದ್ಲವಳು ಡ್ಯೂಟಿ. ಹೆರಿಗೆ ವಾರ್ಡಿಗೆ ಊಟಕ್ಕೆ ಬಂದವಳು, ಅಲ್ಲೇ 2 ಹೆಜ್ಜೆ ಅಲ್ಲಿಗೆ ಬಂದಿದ್ದಾಳೆ. ಅಲ್ಲಿಂದ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಡೆತ್ ಆಗ್ಯವ್ರೆ ಅಂತ ನ್ಯೂಸ್ ಬಂತು. ಹೌದು, ICU ವಾರ್ಡಲ್ಲಿ ಡ್ಯೂಟಿ ಇತ್ತಂತ ಅವ್ರದ್ದು. ಅವಾಗವಾಗೆ ಲೋ ಬಿ ಪಿ ಇತ್ತಂತೆ ಸರ್. ಅವ್ರಿಗೆ ಇತ್ತಂತೆ, ನಮಗೇನು ಗೊತ್ತಿಲ್ಲ, ನಾವು ಸ್ಟಾಪ್ ಆದರೂ ನಮಗೇನು ಗೊತ್ತಿಲ್ಲ. ಒಟ್ಟಿನಾಗ ಬಿತ್ತಂತೆ, ಲೋ ಬಿ ಪಿ ಇತ್ತಂತೆ. ಅವ್ರ ಯಜಮಾನ್ರು ಅದೇ ಹೇಳ್ತಾಯಿದ್ರು. ಇನ್ನು ಕಳೆದ ತಿಂಗಳಷ್ಟೇ ಮೃತ ಲತಾ ಅವರು ತಮ್ಮ ಕಣ್ಣುಗಳನ್ನ ದಾನ ಮಾಡಿದ್ದು ಕಾಕತಾಳೀಯವೋ ಎಂಬಂತೆ ಕಣ್ಣು ದಾನ ಮಾಡಿದ 1 ತಿಂಗಳಲ್ಲೇ ನರ್ಸ್ ಸಾವನ್ನಪ್ಪಿದ್ದಾರೆ. ಅದರಂತೆ ಕುಟುಂಬಸ್ಥರು ಸಾವಿನ ನೋವಲ್ಲೂ ಕಣ್ಣು ದಾನ ಮಾಡುವ ಮೂಲಕ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಇನ್ನು ಲತಾ ತುಂಬಾ ಒಳ್ಳೆಯ ಕೆಲಸಗಾರರು, ಎಲ್ಲರ ಜೊತೆಯಲ್ಲಿ ಹೊಂದಿಕೊಂಡು ಕೆಲಸವನ್ನ ಮಾಡ್ತಾ ಇದ್ರು. ಹೀಗೆ ಸಾವನ್ನಪ್ಪಿದ್ದು ನೋವಾಗ್ತಿದೆ ಅಂತ ಸಹೋದ್ಯೋಗಿಗಳು ಕಣ್ಣೀರಾಕಿದ್ರು. ನಾನು ನನ್ನ ಫ್ರೆಂಡು, ನಾನು 13 ವರ್ಷದಿಂದ ನಾನು ಅವಳ ಜೊತೆ ಕೆಲಸ ಮಾಡ್ತಾ ಇರೋದು. ಸೊ ಅವಳು ಗುಡ್ ವರ್ಕರ್ ಕೂಡ. ಇಬ್ಬರು ಜೊತೆಗಿದ್ರು ಅವಳು ಯಾವತ್ತೂ ಅಷ್ಟೇ ವರ್ಕ್ ಬಗ್ಗೆ ಆಗಲಿ ಯಾವುದ್ರಲ್ಲಾದ್ರೂ ಅವಳು ನಮ್ಮಲ್ಲಿ ಜೊತೆಗೆ ಹಂಚ್ಕೊಂಡೆ ಕೆಲಸ ಮಾಡೋನು ಜೊತೆಗೇ. ಬಟ್ ನಾನು ಅವಳು ತುಂಬ ಇದ್ರ ಜೊತೆಗೇ ಕೆಲಸ ಮಾಡೋದು, ಏನೇ ರಿಪೋರ್ಟಿಂಗ್ ಮಾಡೋದಾಗಲಿ ಏನೇ ಮಾಡೋದಾಗಲಿ, ನಾನು ಸೀನಿಯರ್ ಆಗಲಿ ಅವಳು ಜೂನಿಯರ್ ಆಗಲಿ ಯಾವತ್ತೂ ಆ ಥರ ಫಾರ್ಮಾಲಿಟೀಸ್ ನಮ್ಮಲ್ಲಿ ಇರಲಿಲ್ಲ. ಸೊ ಇಬ್ಬರು ಜೊತೆಗೆ ಕೆಲಸ ಮಾಡ್ತಾಯಿದ್ವಿ. ಈಗ ಸಡನ್ನಾಗಿ ನಾನು CPHN ಟ್ರೈನಿಂಗ್ ಹೋದ್ಮೇಲೆ ಅವಳು ನಾನು ಟ್ರೈನಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು GNM ಟ್ರೈನಿಂಗಿಗೆ ಬಂದಳು. ಅವಳು 2 ವರ್ಷ ಆಗಿದೆ ಟ್ರೈನಿಂಗ್ ಮುಗಿಸಿ. ಈಗ ಇನ್ನೊಂದು ವರ್ಷ ಇತ್ತು. ಸೊ ಈಗ ಹೋದ ತಿಂಗಳಲ್ಲಿ ಅವಳು ಐ ಡೊನೇಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ಅದೇನೋ ಮಾಡಿಸಿದ್ಲು, ಫಾರ್ಮಾಲಿಟೀಸ್ ಏನಿತ್ತು ಅವಳು ಮಾಡಿದ್ಲು. ಸೊ
ಅವಳು ಈ ಥರ ಆಗುತ್ತೆ ಅನ್ನೋದು ಕೂಡ ನಾವು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಈ 1 ತಿಂಗಳಲ್ಲಿ ಮಾಡಿಸಿದ್ರೆ 1 ತಿಂಗಳಲ್ಲೇ ಅವಳು ಡೆತ್ ಆಗ್ತಾಳೆ ಅನ್ನೋ ಕೂಡ ಯಾರಿಗೂ ಅದನ್ನು ಎಕ್ಸ್ಪೆಕ್ಟೇಷನ್ನು ಕೂಡ ಮಾಡೋಕ್ಕಾಗ್ತೆ. ಮೊನ್ನೆಯಿಂದ ಕೂಡ ನನಗೆ ಫೋನ್ ಮಾಡ್ತಾನೆ ಇದ್ಲವಳು, ಅಕ್ಕ ಏನು ಮಾಡ್ತಿದ್ಯಾ ಅಕ್ಕ, ಸ್ಯಾಲ್ರಿ ಆಯಿತಾ? ನಮಗೆ ಸ್ಯಾಲ್ರಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಯಾವಾಗಲೂ ನಮಗೆ ತಿಂಗಳ ಸ್ಯಾಲ್ರಿ ಆಗೋದಿಲ್ಲ. ಸೊ 2 ತಿಂಗಳು 3 ತಿಂಗಳಿಗೊಮ್ಮೆ ಸ್ಯಾಲ್ರಿ ಆಗೋದು ನಮಗೆ. ಸೊ ಸ್ಯಾಲ್ರಿ ಆಯ್ತಕ್ಕ, ನಮಗೆ ಏನಾಯಿತು ವಿಚಾರಿಸ್ಕೊಂಡ್ಯಾ ಅಂತಂದ್ಬಿಟ್ಟು ಪಾಪ ನನಗೆ ನೆನ್ನೆ ಕೂಡ ಫೋನ್ ಮಾಡಿದ್ಲು. ಇಲ್ಲ ಕಣೋ, ನಾನು ಫೋನ್ ಮಾಡಿದಾಗ ನಾನು ಕೇಳಿಕೊಂಡು ನಾನು ಹೇಳ್ತೀನಿ ನಿನಗೆ ಎಲ್ಲನೂ ಅಂತಂದ್ಬಿಟ್ಟು. ಸೊ ಇವತ್ತು ಕೂಡ ಅವಳು ಕಣ್ಣು ದಾನ ಮಾಡಿ ಅವಳು ದೊಡ್ಡ ಮನುಷ್ಯ ಆಗೋಗ್ಬಿಟ್ಲು. ಅವಳ ಮನಸ್ಸಿಗೆ ಶಾಂತಿ ನೆಮ್ಮದಿ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಸಿಗಲಿ ಅಂತ ನನ್ನ ಕಡೆಯಿಂದ ಪ್ರಾರ್ಥನೆ ಮಾಡ್ತೀನಿ. ಸಾವು ಯಾರಿಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಮನೆಯ ಜವಾಬ್ದಾರಿ ಜೊತೆಗೆ ರೋಗಿಗಳ ಸೇವೆ ಮಾಡುತ್ತಿದ್ದ ಲತಾ ಸಾವು ಕುಟುಂಬಸ್ಥರು ಹಾಗೂ ಸಹೋದ್ಯೋಗಿಗಳಲ್ಲಿ ಸಾಕಷ್ಟು ನೋವನ್ನುಂಟು ಮಾಡಿದ್ದು, ಆ ಭಗವಂತ ಅವರಿಗೆ ದುಃಖ ಭರಿಸುವ ಶಕ್ತಿಯನ್ನ ನೀಡಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.